ಅದಾದಮೇಲೆ ವುಮೆನ್ಸ್ ಕಮಿಷನ್ ಅವರು ಸಿಂಪಲ್ ಆಗಿ ಒಂದು ಲೆಟ್ರ್ ಬರೆದು ಬಿಸಾಕಿದ್ದಾರೆ ಅವರು. ಅದಾದಮೇಲೆ ಏನಾಯಿತು ಎತ್ತಾಯಿತು ಅಂತ ಅವರು ಏನು ನೋಡಲೇ ಇಲ್ಲ. ಮತ್ತು ಇಂಪ್ಲಿಮೆಂಟೇಷನ್ ಆಗದೆ ಇದ್ರೆ ಅವ್ರು ಇನ್ನೂವರೆಗೂ ಬೀದಿಗೆ ಬಿದ್ದಿದ್ದಾರೆ. ಅವ್ರಿಗೊಂದು ಕುಡಿಯೋಕ್ಕೆ ನೀರಿಲ್ಲ, ಹೊಟ್ಟೆಗೆ ಊಟ ಇಲ್ಲ. ಅಂದರೆ ಅಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ಡೆಮಾಲಿಷನ್ ಮಾಡುವಂಥದ್ದು ಏನಿತ್ತು? ಒಂದು ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ, ಅವ್ರ ಗಮನಕ್ಕೆ ತಂದಿಲ್ಲ. ನಮ್ಮ ಮನೆಗಳೆಲ್ಲ ಡೆಮಾಲಿಷನ್ ಮಾಡಿದ್ದಾರೆ ಅಂತ ಹೇಳುವಂಥ ತಾಕತ್ತು ಅವ್ರಿಗಿದೆಯಾ? ಇಲ್ಲ. ಸೊ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳುತ್ತೆ, ಯಾವ ಯಾವ ಆಫೀಸರ್ ಪಬ್ಲಿಕ್ ಸರ್ವೆಂಟ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ಬುಲ್ಡೋಸರ್ ಕಲ್ಚರ್ ದೇರ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತಾರೆ. ಪ್ರಾಸಿಕ್ಯೂಷನ್ ಅಂದ್ರೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್, ನಾಟ್ ಡಿಪಾರ್ಟ್ಮೆಂಟಲ್ ಪ್ರಾಸಿಕ್ಯೂಷನ್. ಅವ್ರಿಗೆ ಮತ್ತೆ ಮನೆಗಳು ಕಟ್ಕೊಡ್ಬೇಕಂದ್ರೆ ಔಟ್ ಆಫ್ ದೇರ್ ಪ್ಯಾಕೆಟ್ ಕೊಡಬೇಕು, ಈ ಆಫೀಸರೇ ಕೊಡಬೇಕು, ನಾಟ್ ಫ್ರಮ್ ದ ಸ್ಟೇಟ್ ಎಕ್ಸ್ಚೆಕರ್. ಸರ್ಕಾರ ಕೊಡಂಗಿಲ್ಲ. ದೇರ್ ಈಸ್ ಅನ್ ಇಲ್ಲಿಗಲ್ ಡಿಮಾಲಿಷನ್. ಒಂದ್ಸತಿ ಇಲ್ಲಿಗಲ್ ಡಿಮಾಲಿಷನ್ ಆದ್ಮೇಲೆ ದೇ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ರೆಸ್ಪಾನ್ಸಿಬಲ್ ಅಂದ್ರೆ ಓನ್ಲಿ ಪಬ್ಲಿಕ್ ಸರ್ವೆಂಟ್, ದೋಸ್ ಹೂ ಹ್ಯಾವ್ ಪಾಸ್ಡ್ ದ ಆರ್ಡರ್. ಎಲ್ಲ ಗೊತ್ತಿರೋಂಗೆ ಇದು ಡಿಸೆಂಬರ್ 20ನೇ ತಾರೀಕಿಗೆ ಒಂದು ಕೋಗಿಲು ಬಡಾವಣೆಯಲ್ಲಿ ಇಲ್ಲಿಗಲ್ ಆಗಿ ಇದ್ದಕ್ಕಿದ್ದಂಗೆ ಹೋಗಿ ಒಂದು 300 ಮನೆಗಳನ್ನು, 300ಕ್ಕಿಂತಲೂ ಹೆಚ್ಚು ಮನೆಗಳನ್ನು ಡೆಮಾಲಿಷನ್ ಮಾಡಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರನೇ ಇದು. ಆ ಒಂದು ನ್ಯೂಸ್ ಪತ್ರಿಕೆಯಲ್ಲಿ ಬಂದ ತಕ್ಷಣ ನಾವು 3 ಜನ ನೆಕ್ಸ್ಟ್ ಡೇನೇ ಇಮಿಡಿಯೇಟಾಗಿ ಸ್ಪಾಟ್ ವಿಸಿಟ್ ಹೋದ್ವಿ. ಸ್ಪಾಟ್ ವಿಸಿಟ್ ಹೋಗಿ ಅಲ್ಲಿ ಏನೇನಾಗಿದೆ, ಎಷ್ಟು ಮನೆಗಳು ಡೆಮಾಲಿಷನ್ ಆಗಿದೆ, ಅವ್ರ ಪರಿಸ್ಥಿತಿ ಏನಿದೆ, ಅವ್ರಿಗೆ ಕುಡಿಯೋಕ್ಕೆ ನೀರು ಇದೆಯೋ ಇಲ್ವಾ, ಊಟ ಇದೆಯಾ ಇಲ್ವಾ, ಬಿಸಿಲಲ್ಲೇ ಇದ್ದಾರಾ, ಹೊತ್ಕೊಳ್ಳೋಕ್ಕಿದೆಯಾ ಇಲ್ವಾ ಅಂತ. ಯಾಕಂದರೆ ಆವಾಗ ತುಂಬ ಅಂದರೆ ತುಂಬ ಚಳಿಗಾಲ ಸಂದರ್ಭ ಇತ್ತು. ಏನೇನೂ ಇಲ್ಲ, ಎಲ್ಲ ಹೆಂಗೆ ಬೇಕಂಗೆ ಬೀದಿಗೆ ಬಿದ್ದಿರುವಂಥದ್ದು ಇತ್ತು. ಅದು ನೋಡಿ ನಮಗಂತೂ ತುಂಬ ಬೇಜಾರಾಯಿತು. ಅದಕ್ಕಾಗಿ ನೆಕ್ಸ್ಟ್ ಡೇನೇ ನಾವು ಬಂದು ಅಲ್ಲಿ ಸುಮಾರು ಜನರ ಹತ್ರ ಮಾತಾಡಿದ್ವಿ, ಮಕ್ಕಳ ಹತ್ರ, ಹೆಣ್ಮಕ್ಳ ಹತ್ರ, ಯೂತ್ಸು ಎಲ್ಲರ ಹತ್ರನೂ ಮಾತಾಡಿದ್ವಿ. ನೆಕ್ಸ್ಟ್ ಡೇನೇ ಬಂದು ನಾವು ಒಂದು ವುಮೆನ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದಾದಮೇಲೆ ಚೈಲ್ಡ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ವಿ. ನರಸಿಂಹಮೂರ್ತಿಯವರು ಹ್ಯೂಮನ್ ರೈಟ್ ಕಮಿಷನ್ ಇದು ಕಂಪ್ಲೇಂಟನ್ನು ಕೊಟ್ಟರು. ಇದಾದ ನಂತರ ಎಲ್ಲರೂ ಬಂದು ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದ್ರು. ಹ್ಯೂಮನ್ ರೈಟ್ ಕಮಿಷನಿಂದ ಶ್ಯಾಮ್ ಭಟ್ರು ಸಾರು ಮತ್ತು ಅವ್ರ ಟೀಮ್ ಎಲ್ಲ ಬಂದು ಸ್ಪಾಟ್ ವಿಸಿಟ್ ಮಾಡಿ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ. ಅದಾದಮೇಲೆ ವುಮೆನ್ಸ್ ಕಮಿಷನ್ ಅವರು ಸಿಂಪಲ್ ಆಗಿ ಒಂದು ಲೆಟ್ರ್ ಬರೆದು ಬಿಸಾಕಿದ್ದಾರೆ ಅವರು. ಅದಾದಮೇಲೆ ಏನಾಯಿತು ಎತ್ತಾಯಿತು ಅಂತ ಅವರು ಏನು ನೋಡಲೇ ಇಲ್ಲ. ಅಷ್ಟೊಂದು ಜನ ಅಲ್ಲಿ ಹೆಣ್ಮಕ್ಳು ಸಾಯ್ತಾ ಇದ್ರು ಏನಾಗಿದೆ ಎತ್ತಾಗಿದೆ ಅಂತ ಹೇಳ್ಬಿಟ್ಟು ಏನೂ ನೋಡಲೇ ಇಲ್ಲ. ಆಮೇಲೆ ಚೈಲ್ಡ್ ಕಮಿಷನ್ಗೂ ಕೊಟ್ವಿ, ಅದನ್ನು ಅಲ್ಲೇ. ಅಂದರೆ ನಾವು ಏನೇ ಕಂಪ್ಲೇಂಟ್ ಕೊಟ್ಟರು, ಯಾಕಂದರೆ ಸರ್ಕಾರವೇ ಅಲ್ವಾ ಇದನ್ನೆಲ್ಲ ಕೆಡು ಹಾಕಿರೋದು, ಯಾರು ಯಾಕೆ ತಲೆ ಕೆಡಿಸ್ಕೋತಾರೆ? ಅದಕ್ಕಾಗಿಯೇ ಯಾರು ಈ ಕಮಿಷನ್ಗಳು ಒಬ್ಬರು ಕೆಲಸ ಮಾಡದೇ ಇದ್ರು ಮತ್ತು ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಮತ್ತು ಇಂಪ್ಲಿಮೆಂಟೇಷನ್ ಆಗದೆ ಇದ್ದರೆ ಅವ್ರು ಇನ್ನೂವರೆಗೂ ಬೀದಿಗೆ ಬಿದ್ದಿದ್ದಾರೆ. ಅವ್ರಿಗೊಂದು ಕುಡಿಯೋಕ್ಕೆ ನೀರಿಲ್ಲ, ಹೊಟ್ಟೆಗೆ ಊಟ ಇಲ್ಲ, ಹೊದ್ಕೊಳ್ಳೋಕ್ಕೆ ಇದು ಇಲ್ಲ. ಯಾಕಂದರೆ ಅವತ್ತಿನ ದಿನ ಏನಿತ್ತಂದರೆ ಬೆಳಗ್ಗೆ ಒಂದು 4:30-5 ಗಂಟೆಗೆ ಬಂದು ಡೆಮಾಲಿಷನ್ ಮಾಡಿರುವಂಥದ್ದು. ಪವರ್ ಫಸ್ಟ್ ಒಂದು 2-3 ದಿನ ಮುಂಚೆನೇ ಪವರ್ ಕಟ್ ಮಾಡಿದ್ದಾರೆ. ಅದಾದಮೇಲೆ ಎಲ್ಲರನ್ನೂ ಮಕ್ಕಳನ್ನ, ಗರ್ಭಿಣಿಯರನ್ನ ಹೊರಗಡೆ ಎಳೆದು ಹಾಕಿರುವಂಥದ್ದು. ಅಂದರೆ ಅಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ಡೆಮಾಲಿಷನ್ ಮಾಡುವಂಥದ್ದು ಏನಿತ್ತು? ಒಂದು ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ, ಅವ್ರ ಗಮನಕ್ಕೆ ತಂದಿಲ್ಲ. ಯಾಕಂತ ಹೇಳಿದ್ರೆ ಅವರು ನಮ್ಮ ಇಂಡಿಯನ್ ಸಿಟಿಜನ್ಶಿಪ್ಪಲ್ಲೇ ಇರುವಂಥವ್ರು. ಯಾಕಂದರೆ ಅವ್ರಿಗೆಲ್ಲ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ವೋಟರ್ ID ಕೊಟ್ಟಿದ್ದಾರೆ, ರೇಷನ್ ಕಾರ್ಡು ಕೊಟ್ಟಿದ್ದಾರೆ, ಎಲ್ಲ ರೈಟ್ಸ್ಗಳು ಇದೆ. ನಿಜವಾಗ್ಲೂ ಅವರು ಇಲ್ಲಿಗಲ್ ಆಗಿ ಇದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಇದನ್ನೆಲ್ಲ ಯಾಕೆ ಕೊಡಬೇಕಾಗಿತ್ತು? ಸರ್ಕಾರನೇ ಅಲ್ವಾ ಇದನ್ನೆಲ್ಲ ಕೊಟ್ಟಿರುವಂಥದ್ದು, ಯಾಕೆ ಕೊಡಬೇಕಾಗಿತ್ತು? ಆವಾಗಲೇ ಎಚ್ಚೆತ್ಕೊಂಡು ನೀವೆಲ್ಲ ಇಲ್ಲಿಗಲ್ ಆಕ್ಯುಪೆಂಟ್ಸು, ನಿಮ್ಗೇನು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವತ್ತೇ ಸ್ಟ್ರಿಕ್ಟ್ ಆರ್ಡರ್ ಮಾಡಿದರೆ ಅವ್ರಿಗೆಲ್ಲ ಹೋಗ್ಬೋದಾಗಿತ್ತು. ಬಟ್ ಇದನ್ನೆಲ್ಲ ಏನೂ ಮಾಡಲೇ ಇಲ್ಲ. ಅದಕ್ಕಾಗಿ ಇದು ಇವ್ರ ಮೇಲೆ ಹಾಗಾದರೆ ಯಾರು ಆ್ಯಕ್ಷನ್ ತಗೊಳ್ತಾರೆ? ಅವ್ರಿಗೆ ಮೊದಲೇ ಅಲ್ಲಿ ಊಟ ಇಲ್ಲ, ನೀರಿಲ್ಲ. ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟು ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ನಮ್ಮ ಮನೆಗಳೆಲ್ಲ ಡೆಮಾಲಿಷನ್ ಮಾಡಿದ್ದಾರೆ ಅಂತ ಹೇಳುವಂಥ ತಾಕತ್ತು ಅವ್ರಿಗಿದೆಯಾ? ಇಲ್ಲ. ಅದಕ್ಕಾಗಿ ಈಗ ಇದು ಒಂದು ಏನು ತುಂಬ ಅಪರಾಧಿಕ ಕೃತ್ಯ ಇದು. ಈಗ ಯಾರು ಶೋಷಣೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕಲ್ವಾ, ಕ್ರಿಮಿನಲ್ ಆ್ಯಕ್ಷನ್ ಆಗಬೇಕಲ್ವಾ? ಅದಕ್ಕಾಗಿಯೇ ಉಮಾಪತಿಯವರು ಲಾಸ್ಟ್ ಮಂತಲ್ಲಿ ಒಂದು PCR ಪ್ರೈವೇಟ್ ಕಂಪ್ಲೇಂಟನ್ನು ಕೋರ್ಟ್ ಹಾಲ್ 7 ACJM ಕೋರ್ಟಲ್ಲಿ ಒಂದು ಫೈಲ್ ಮಾಡಿದರು. ಅದಾದ ನಂತರ ಅದು ಆರ್ಡರ್ ಆಗಿರುವಂಥದ್ದು 20ನೇ ತಾರೀಕು 20 ಫೆಬ್ರವರಿ 2026ಕ್ಕೆ ಒಂದು ಆರ್ಡರ್ ಮಾಡ್ತು. ಅಂದರೆ ಅವ್ರಿಗೆಲ್ಲ ಅಕ್ಯೂಸ್ಡ್ ಆಗಿ ಟ್ರೀಟ್ ಮಾಡಿ, ಇದರಲ್ಲಿ ಮುಖ್ಯವಾಗಿ ಅಕ್ಯೂಸ್ಡ್ ಆಗಿರೋದು ಯಾರು ಅಂತ ಹೇಳಿದ್ರೆ 4 ಜನ IAS ಆಫೀಸರ್ ಇದ್ದಾರೆ, ಒಬ್ಬರು IPS ಆಫೀಸರ್ ಇದ್ದಾರೆ, ನಮ್ಮ ಶ್ರೀಮಂತ್ ಕುಮಾರ್ ಸಿಂಗ್ ಅವರು.
ಮೈನು ಸುಪ್ರೀಂ ಕೋರ್ಟ್ ಪ್ಯಾನ್ ಇಂಡಿಯಾ ಡೈರೆಕ್ಷನ್ಸ್ ಅಲ್ಲಿ ಹಾಕಿದೆ 2024 ಅಲ್ಲಿ ಒಂದು ಕೊಟ್ಟಿದ್ದಾರೆ. ಇವೊಂದು ಹೌಸಸ್ ಆರ್ ಇಲ್ಲೀಗಲ್ ಆಕ್ಯುಪೆಂಟ್ ಇದ್ರೇನು ಗೌರ್ಮೆಂಟ್ ಜಾಗ ಇದ್ರೇನು ದೇ ಹ್ಯಾವ್ ಟು ಫಾಲೋ ದ ಪ್ರೊಸೀಜರ್ ಅಂತ ಇದೆ. ಒಂದು ನೀವು ಪ್ರೊಸೀಜರ್ ಮಾಡಿ, ಮೊದಲು ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟಾದ್ಮೇಲೆ ಹಿಯರಿಂಗ್ ಮಾಡಿ, ಹಿಯರಿಂಗ್ ಆದಮೇಲೆ ಒಂದು ಆರ್ಡರ್ ಪಾಸ್ ಮಾಡಿ, ಆ ಆರ್ಡರ್ ಪಾಸ್ ಆದಮೇಲೆ ಮತ್ತೆ 15 days ವೈಟ್ ಮಾಡಬೇಕು. ಬಿಕಾಸ್ ಯಾರಾದರೂ ಆ ಆರ್ಡರ್ ಮೇಲೆ ಅಗ್ರೀಡ್ ಆಗಿದೆ ದೇ ಕ್ಯಾನ್ ಗೋ ಟು ದ ಕೋರ್ಟ್ ಅಂಡ್ ಗೆಟ್ ದ ಸ್ಟೇ ಆರ್ಡರ್. ನೀವು ಜಡ್ಜಸ್ ಅಲ್ಲ, ಇವ್ರು ಓನ್ಲಿ ಆಫೀಸರ್ಸ್, ಇವರೆಲ್ಲ ಬ್ಯೂರೋಕ್ರಾಟ್ಸ್. ಅವ್ರ ಡ್ಯೂಟಿ ಏನು? ಟು ಇಂಪ್ಲಿಮೆಂಟ್ ದ ಆರ್ಡರ್ ಆಫ್ ದ ಕೋರ್ಟ್. ಈ ಕೇಸಲ್ಲಿ ಏನಾಗಿದೆ, ಇವರೇ ಜಡ್ಜಸ್, ಇವರೇ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಹಾಕ್ಬಿಟ್ಟಿದ್ದಾರೆ. ದಟ್ ಈಸ್ ವೈ ಇಟ್ ಈಸ್ ಅಟರ್ ಡಿಸ್ರಿಗಾರ್ಡ್ ಫಾರ್ ದ ರೂಲ್ ಆಫ್ ಲಾ. ಸೊ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳುತ್ತೆ, ಯಾವ ಯಾವ ಆಫೀಸರ್ ಪಬ್ಲಿಕ್ ಸರ್ವೆಂಟ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ಬುಲ್ಡೋಸರ್ ಕಲ್ಚರ್, ಫೇಮಸ್ಲಿ ಕಾಲ್ಡ್ ಬುಲ್ಡೋಸರ್ ಕಲ್ಚರ್, ಯು ಪಿ ತುಂಬ ನಡೀತಿತ್ತು. ಆ ವಿಷಯದಲ್ಲಿ ಇದು ಈ ಕೇಸು ಬಂದು ಆಲ್ ಓವರ್ ಇಂಡಿಯಾ ದೇರ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತಾರೆ. ಪ್ರಾಸಿಕ್ಯೂಷನ್ ಅಂದರೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್, ನಾಟ್ ಡಿಪಾರ್ಟ್ಮೆಂಟಲ್ ಪ್ರಾಸಿಕ್ಯೂಷನ್. ಅದಕ್ಕೋಸ್ಕರ ಇನ್ ಆರ್ಡರ್ ಟು ಫಿಕ್ಸ್ ದ ಅಕೌಂಟಬಿಲಿಟಿ ನಾವೇನು ಮಾಡೋದು, ಪ್ರೈವೇಟ್ ಕಂಪ್ಲೇಂಟ್ ನಾವು ಲಾಂಚ್ ಮಾಡಿದ್ದೀವಿ. ಒಂದು 3 ಸತಿ ಹಿಯರಿಂಗ್ ಆಗಿದೆ. 3 ಸತಿ ಹಿಯರಿಂಗ್ ಆದಮೇಲೆ ಜಡ್ಜು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ನಾವು ದೇ ಹ್ಯಾವ್ ಕಾಲ್ ಫಾರ್ ದ ರಿಪೋರ್ಟ್. ಏನಕ್ಕೆ ಅಂದರೆ ಈಗ ಹೊಸ ಕಾಯ್ದೆ ಬಂದಮೇಲೆ BNSS ಆಕ್ಟ್ ಬಂದಮೇಲೆ ಹೈಯರ್ ಆಫೀಸರ್ ಯಾವುದೇ ಒಂದು ಪಬ್ಲಿಕ್ ಸರ್ವೆಂಟ್ ಒಬ್ಬ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ರೆ ಹೈಯರ್ ಆಫೀಸರಿಂದ ರಿಪೋರ್ಟ್ ಅನ್ನೋದು ಒಂದು ಕಾನೂನಿಗ ಕಡ್ಡಾಯವಾಗಿದೆ. ಹಳೆ CRPC ಆಗಿದೆ, ಡೈರೆಕ್ಟಾಗಿ FIR ಹಾಕೋರು, ಈಗ ರಿಜಿಸ್ಟರ್ ಆಗೋದು, ಇನ್ವೆಸ್ಟಿಗೇಷನ್ ನಡೆಯೋದು. ಈಗ ಚೀಫ್ ಸೆಕ್ರೆಟರಿ ಇಸ್ ದ ಅಪ್ರೋಪ್ರಿಯೇಟ್ ಅಥಾರಿಟಿ ಫಾರ್ ದೀಸ್ 4 IAS ಆಫೀಸರ್. ಆ ಕಾಂಪಿಟೆಂಟ್ ಅಥಾರಿಟಿಯಿಂದ ರಿಪೋರ್ಟು ತರಿಸ್ಕೊಬೇಕು, ಆ ಥರ ಒಂದು ಆರ್ಡರ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾಟ್ ಓನ್ಲಿ ಪ್ರಾಸಿಕ್ಯೂಷನ್, ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡ್ತಾರೆ, ಯಾವುದೇ ಒಂದು ರಿಹ್ಯಾಬಿಲಿಟೇಷನ್ ಅವ್ರಿಗೆ ಮತ್ತೆ ಮನೆಗಳು ಕಟ್ಕೊಡ್ಬೇಕಂದ್ರೆ ಔಟ್ ಆಫ್ ದೇರ್ ಪ್ಯಾಕೆಟೇ ಕೊಡಬೇಕು, ಈ ಆಫೀಸರೇ ಕೊಡಬೇಕು, ನಾಟ್ ಫ್ರಮ್ ದ ಸ್ಟೇಟ್ ಎಕ್ಸ್ಚೆಕರ್. ಸರ್ಕಾರ ಕೊಡಂಗಿಲ್ಲ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರೇಯರ್ ಬಿಫೋರ್ ದ ಚೀಫ್ ಸೆಕ್ರೆಟರಿ ಮತ್ತು ಕೋರ್ಟಲ್ಲಿ. ಸೊ ಈ ವೆಲ್ಡ್ ಆ್ಯಂಗಲ್ ಇಟ್ಕೊಂಡು ನಂಬರ್ ಆಫ್ ನಿಯರ್ಲಿ 10 ಸೆಕ್ಷನ್ಸ್ ಅಟ್ರಾಕ್ಟ್ ಆಗುತ್ತೆ. ಕಾಸಿಂಗ್ ಪಬ್ಲಿಕ್ ಡ್ಯಾಮೇಜಸ್ ಇರ್ಬೋದು, ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆಗಿರ್ಬೋದು, ಅಫೆಕ್ಟಿಂಗ್ ದ ಮಾಡೆಸ್ಟ್ ಆಫ್ ವುಮೆನ್ ಇರ್ಬೋದು, ಕ್ರಿಮಿನಲ್ ಟ್ರೆಸ್ಪಾಸ್ ಇರ್ಬೋದು, ಕ್ರಿಮಿನಲ್ ಇಂಟಿಮಿಡೇಷನ್ನು, ಮತ್ತು ಮಾರ್ನಿಂಗು ಡಿಸರ್ವಿಂಗ್ ದ ಡೈರೆಕ್ಷನ್ ಆಫ್ ದ ಸುಪ್ರೀಂ ಕೋರ್ಟು, ಇವೆಲ್ಲ ಹತ್ತತ್ರ ಒಂದು 8 ರಿಂದ 9 ಸೆಕ್ಷನ್ಸು ಅಟ್ರಾಕ್ಟ್ ಆಗಿದೆ. ಸೊ ದ ಆನರಬಲ್ ಕೋರ್ಟ್ ಈಸ್ ಪ್ರೈಮಾ ಫೇಸ್ ಆಫ್ ದ ವ್ಯೂ ದಟ್ ಅಫೆನ್ಸ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್ ಆನ್ ಇನ್ ಗ್ರಾಸ್ ವ್ಯಾಲ್ಯೂಷನ್ ಆಫ್ ದ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್. ಸುಮಾರು ಒಂದು 15 ಆರ್ಡರ್ಗಳು ಅದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಾಟ್ ಇವನ್ ಸಿಂಗಲ್ ಡೈರೆಕ್ಷನ್ಸ್ ಹ್ಯಾವ್ ಬಿನ್ ಕಂಪ್ಲೇಂಟ್ ಬೈ ದೀಸ್ IAS ಆಫೀಸರ್ಸ್ ವಿತೌಟ್ ಎನಿ ಡೌಟ್. ಯಾಕಂದರೆ ಮಾನ್ಯ ಹೈಕೋರ್ಟ್ನು ಲಾಸ್ಟ್ ಹಿಯರಿಂಗಲ್ಲಿ ಇಟ್ ಹ್ಯಾಸ್ ಬಿನ್ ಫೌಂಡ್ ಔಟ್ ದೇರ್ ಈಸ್ ಅನ್ ಇಲ್ಲೀಗಲ್ ಡಿಮಾಲಿಷನ್. ಒಂದು ಸತಿ ಇಲ್ಲೀಗಲ್ ಡಿಮಾಲಿಷನ್ ಆದಮೇಲೆ ದೇ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ರೆಸ್ಪಾನ್ಸಿಬಲ್ ಅಂದರೆ ಓನ್ಲಿ ಪಬ್ಲಿಕ್ ಸರ್ವೆಂಟ್, ದೋಸ್ ಹೂ ಹ್ಯಾವ್ ಪಾಸ್ಡ್ ದ ಆರ್ಡರ್, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಕೈಂಡ್ ಆಫ್ ಇಲ್ಲೀಗಲ್ ಆಕ್ಷನ್ ಅಂಡ್ ಆಲ್ ದ ಎಕ್ಸ್ಪೆನ್ಸಸ್ ಶುಡ್ ಬಿ ಬೋರ್ನ್ ಔಟ್ ಆಫ್ ದೇರ್ ಪ್ಯಾಕೆಟ್. ದಿಸ್ ಈಸ್ ಅವರ್ ಡಿಮ್ಯಾಂಡ್ ಬಿಫೋರ್ ದ ಕೋರ್ಟ್. ನಾನೇ ಉಮಾಪತಿ ಅವರು, ನಾನೇ ಕಂಪ್ಲೇಂಟ್. ಅಕ್ಯೂಸ್ಡ್ 5 ಜನ ಇದ್ದಾರೆ. ಒಂದು GBA ಚೀಫ್ ಕಮಿಷನರ್ ಮಹೇಶ್ವರ ರಾವ್, ಒಂದು ಪೋಸ್ಟ್ ಆಫೀಸರು. ಎಣ್ಣೆಯವರು ಸುನೀಲ್ ಕುಮಾರ್, ಅವರು ನಾರ್ತ್ ಬೆಂಗಳೂರು ಚೀಫ್ ಕಮಿಷನರು. GBA ಆದಮೇಲೆ ಡಿವಿಷನ್ ಆಯ್ತಲ್ಲ, ಅದಕ್ಕೆ ನಾರ್ತ್ ಕೋಗಿಲು ಬರೋದು ನಾರ್ತ್ ಕಮಿಷನರು. ಥರ್ಡ್ ಒನ್ ಈಸು ಕರಿಗೌಡರು, CEO ಆಫ್ BSWML ಅವರು. 4ನೇವರು DC ಜಗದೀಶ್, ಯಾಕಂದರೆ ಗೋಮಾಳ ಜಾಗ ಎಲ್ಲ ಅವರು ಕಸ್ಟಡಿಯಲ್ಲಿ ಇರ್ತದೆ. ಇವೆಲ್ಲ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಆಗಿದೆ. ವಿತೌಟ್ ಸಡನ್ ಅಂತ ಒಂದು 4 ಗಂಟೆಗೆ ಬಂದು ಅವ್ರು ಹೊಡಿತಾರೆ ಅಂದರೆ ದೇರ್ ಈಸ್ ಎ ಎಕ್ಸ್ಚೇಂಜ್ ಆಫ್ ಮೈಂಡ್ ಆಗಿದೆ. ಓಕೆ, ಐಡಿಯಾಸ್ ಎಲ್ಲ ಎಕ್ಸ್ಚೇಂಜ್ ಆಗಿ ಸಡನ್ ಅಂತ ಮಾಡಿದ್ದಾರೆ. ಸೊ ಫಿಫ್ತ್ ಅಕ್ಯೂಸ್ ಬಂದು ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್.